ಇದುವರೆಗೆ ವೇದ ಘೋಷಣೆ ನಡೆಸಿಕೊಂಡ ಸಿದ್ಧಬ್ರಹ್ಮಷ್ಟ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಗೆ ಅತ್ಯಂತ ಧನ್ಯವಾದಗಳು. ಅಟೋಟಿ ನಿರ್ದೇಶನ ರೂಪಮಂಗಲ ಹೇಳಂದ್ರೆ ನೀವು ಪ್ರಾರಂಭ ನಾನೇ ಪ್ರಾರಂಭ ಮಾಡ್ತೀನಿ.
116ನೇ ದೋಹ ಮತ್ತು ಅರ್ಥವನ್ನ ನಾನೇ ಹೇಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ದಾಸಿಯವರ ಕೃತಿ 4ನೇ ತರಂಗ 187ನೇ ವಿಷಯಾಂಕ, ಅದರಲ್ಲಿ 116ನೇ ದೋಹ ಮತ್ತು ಅರ್ಥ. ಏಕ ಸಮಯ ಹಿ ಭಾನ ಹೈ ಸಾಕ್ಷಿ ಅರ್ವಾಭಾಸ, ದೂಜೋ ಚೇತನ ಕೋ ವಿಷಯ ಸಾಕ್ಷಿ ಸ್ವಯಂ ಪ್ರಕಾಶ. ಇದರರ್ಥ, ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿಯು ಮತ್ತು ಚಿದಾಭಾಸನು ಇಬ್ಬರು ಏಕ ಸಮಯದಲ್ಲಿ ಒಂದೇ ಕಾಲದಲ್ಲಿಯೇ ಪ್ರತೀತಿಯಾಗುತ್ತಾರೆ. ಆದರೆ ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾದ ಆಭಾಸನು ಸಾಕ್ಷಿ ಚೇತನಕ್ಕೆ ವಿಷಯನಾಗಿರುತ್ತಾನೆ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿರುತ್ತಾನೆ. ಇನ್ನು ಮುಂದಿನ ಒಂದು ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ಕೇಳ್ಬೇಕು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತ ಚಿಂತನ ಈ ಒಂದು ಅಂತರ್ಮುಖಿ ನಿರ್ವಿಷಯಿ ಆದಂಥ ಅಂತಃಕರಣವೇ ಕೂಟಸ್ಥ ಸ್ವರೂಪ ಅಂತ ಹೇಳ್ಕೊತ ಬಂದಿವಿ. ಆತ್ಮಸಮ್ಮುಖಿಯಾಗಿರಬೇಕು, ಅಂತರ್ಮುಖಿಯಾಗಿರಬೇಕು, ನಿರ್ವಿಷಯಿಯಾಗಿರಬೇಕು. ಮತ್ತೇನಾಗಿರ್ಬೇಕ್ರಿ ಕಂಡೀಷನ್ನು? ನಿರ್ಮಲವಾಗಿರಬೇಕು, ನಿಶ್ಚಲವಾಗಿರಬೇಕು, ಅಂತರ್ಮುಖಿಯಾಗಿರಬೇಕು, ಆತ್ಮಸಮ್ಮುಖಿಯಾಗಿರಬೇಕು. ಇದು ಸ್ಥಿತಿ ಹೆಂಗಿರ್ತದಂದ್ರ, ನಿದ್ದೆ ಎತ್ತಿದಾಗನು ಹಿಂಗೆ ಇರ್ತದೆ, ಸುಷುಪ್ತಿ ಅವಸ್ಥೆ ಒಳಗೂ ಇದೇ ಕಂಡೀಷನ್ನೇ ಇರ್ತದೆ. ಸುಷುಪ್ತಿ ಅವಸ್ಥೆ ಒಳಗೆ ಅಂತರ್ಮುಖಿನೇ ಆಗಿರ್ತದೆ. ಅದೇನು ಬಹಿರ್ಮುಖಿ ಆಗಿರ್ತದ, ಏನು ವಿಷಯದಲ್ಲಿ ಚಿಂತನದಲ್ಲಿರ್ತದ, ನಿರ್ವಿಷಯ ಆಗಿರ್ತದೆ. ಅದಕ್ಕೆ ಹೆಂಗಿರ್ಬೇಕಂತಂದ್ರೆ, ಕಂಡೀಷನ್ಗಳು ಏನೇನು ಬರ್ಕೊಂಡ್ರಿ? ನಿರ್ವಿಷಯವಾಗಿರಬೇಕು, ನಿರ್ಮಲವಾಗಿರಬೇಕು, ನಿಶ್ಚಲವಾಗಿರಬೇಕು, ಆತ್ಮಸಮ್ಮುಖಿಯಾಗಿರಬೇಕು. ಕಂಡೀಷನ್ಗಳು ಸರಿಯಾಗಿ ನೋಡ್ಬೇಕು. ನೋಡಿದಾಗ ಆ ಸ್ಥಿತಿ ನಾವು ಅನುಭವಿಸ್ತಿರ್ತೀವಿ. ಒಂದು ಅಂತರ್ಮುಖಿ, ಇನ್ನ ಒಂದು ನಿರ್ಮಲವಾಗಿರ್ಬೇಕು, ಇನ್ನ ಒಂದು ನಿಶ್ಚಲವಾಗಿರ್ಬೇಕು. ಅಂತರ್ಮುಖಿಯಾಗಿರ್ಬೇಕು, ನಿರ್ಮಲವಾಗಿರ್ಬೇಕು, ನಿಶ್ಚಲವಾಗಿರ್ಬೇಕು, ಆತ್ಮಸಮ್ಮುಖಿಯಾಗಿರ್ಬೇಕು. ಇತ್ತು ಅಂದ್ರೆ ಆತ್ಮಸಮ್ಮುಖಿಯಾಗಿ, ನಿಶ್ಚಲವಾಗಿ, ನಿರ್ಮಲವಾಗಿ, ಅಂತರ್ಮುಖಿಯಾಗಿ, ನಿರ್ವಿಷಯಿ.
ಯಾವ ವಿಷಯಗಳ ಬಗ್ಗೆನೂ ಅಲ್ಲಿ ಚಿಂತನೆ ಇರಬಾರ್ದು. ಮನಸ್ಸಿನೊಳಗೂ ಇರಬಾರ್ದು, ಕೃತಿ ಒಳಗೂ ಇರಬಾರ್ದು, ಭಾವನೆ ಒಳಗೆ ಇರಬಾರ್ದು, ಏನೇನು ಇರಬಾರ್ದು, ನಿರ್ವಿಷಯ ಆಗಿರಬೇಕು. ಆಲ್ಮೋಸ್ಟ್ ಈ ಎಲ್ಲ ಕಂಡೀಷನ್ಗಳು ಹೆಂಗಿರ್ತಾವ ಅಂದ್ರೆ ಸುಷುಪ್ತಿ ಒಳಗೂ ಅದಾವ. ಸುಷುಪ್ತಿ ಒಳಗಿದ್ರ ಅಲ್ಲೇನಾಗ್ಯದ, ಜಡ ಪ್ರವೃತ್ತಿ ಪ್ರಾಪ್ತಿಯಾಗ್ಯದ. ಜಡ ಪ್ರವೃತ್ತಿ ಪ್ರಾಪ್ತಿಯಾಗ್ಯದ ಯಾಕಂತಂದ್ರೆ ಅಲ್ಲಿ ವೃತ್ತಿ ಇಲ್ಲ. ಅಲ್ಲಿ ವೃತ್ತಿ ಇಲ್ಲ. ವೃತ್ತಿ ಇಲ್ಲ ಅಂತಂದ್ರೆ ವ್ಯವಹಾರ ಇಲ್ಲ. ಅಲ್ಲೇನಾಗ್ಯದ, ಆತ್ಮನಿಗೆ ಕೇವಲ ಅವಿದ್ಯೆಯ ಉಪಾಧಿ ಒಂದೇ, ವೃತ್ತಿ ಇಲ್ಲ. ಅವಿದ್ಯಾ ವೃತ್ತಿ ಏನೇನಿಲ್ಲ, ಅದು ಸುಮ್ಮ ಕುಂತ್ಬಿಟ್ಟದು. ಆ ಅವಿದ್ಯೆ ಯಾವಾಗ ಕೆಲಸ ಮಾಡ್ತದಂತಂದ್ರೆ ಈ ಒಂದು ಅಂತಃಕರಣ ವೃತ್ತಿ ಕೆಲಸ ಮಾಡಾಗ ಅದ್ರದ್ದೇನ್ರಿ ಕೆಲಸ ನಿಂತಂದ್ರೆ ಅವಿದ್ಯಾ ವೃತ್ತಿ ಒಂದು ತಂದೊಂದು ಏನಾರ ಹೇಳ್ತದೆ ಅಷ್ಟೇ ಹೊರತು ಅಂತಃಕರಣ ವೃತ್ತಿ ಸುಮ್ಮಿತ್ತಂದ್ರೆ ಇದನ್ನು ಸುಮ್ಮನೆ ಇರ್ತದೆ. ಹಿಂಗಾಗಿ ಏನಾಗುತ್ತದ, ಆತ್ಮ ಇದ್ದು ಸತ್ತಂಗೆ. ಅದಕ್ಕೆ ಅದು ಯಾವ ಕಾಲದಲ್ಲಿ ಹಂಗಾಗಿರ್ತದ, ಆತ್ಮ ಇದ್ದು ಸತ್ತಂಗೆ ಸುಷುಪ್ತಾವಸ್ಥೆ ಒಳಗ. ಸುಷುಪ್ತಾವಸ್ಥೆ ಒಳಗ ಆತ್ಮ ಇದ್ದು ಇಲ್ಲಂಗ, ನಿದ್ದಿಗಣ ಇರ್ತಿರಿಲ್ಲ ಹಂಗೆ ಇದ್ದು ಸತ್ತಂಗಿರ್ತದಿಲ್ಲ. ನಿದ್ದೆಗೆ ಮತ್ತೆ ಸತ್ತಂಗೆ ಯಾವುದಲ್ರಿ, ಅದು ಟೆಂಪರರಿ ನಿದ್ದೆ ಯಾವುದಿಲ್ಲ, ಪರ್ಮನೆಂಟ್ ನಿದ್ದೆ ಅಲ್ಲ. ಟೆಂಪರರಿ ನಿದ್ದೆ, ಇದ್ದು ಸತ್ತಂಗಾಗಿ. ಇದ್ದು ಸತ್ತಂಗಾಗಿ. ಆದ್ರ ಈ ರೀತಿ ಇತ್ತಂತಂದ್ರ ಅದಕ್ಕೆ ಸ್ವರೂಪ ಜ್ಞಾನ ಆಗಂಗಿಲ್ಲ. ಅದಕ್ಕೆ ಸ್ವರೂಪ ಜ್ಞಾನ ಆಗಬೇಕು ಅಂತಂದ್ರೆ ಅದು ಹೆಂಗದ, ಸುಷುಪ್ತಿ ಒಳಗ ಅಪ್ರಕಾಶ ರೂಪ ಅದ. ಅಪ್ರಕಾಶ ರೂಪ ಅದ. ಚೇತನ ಏನಾಗ್ಯದ ಅಲ್ಲಿ ಅಪ್ರಕಾಶ ರೂಪ, ಯಾವ ಪ್ರಕಾಶನೂ ಮಾಡ್ತಾ ಇಲ್ಲ, ಏನೂ ತಿಳ್ಕೊಳ್ಳೋ ಕೆಲಸನೂ ಇಲ್ಲ, ತಿಳಿಸೋ ಕೆಲಸನೂ ಇಲ್ಲ. ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂತ ಕೆಲಸ ಅಲ್ಲಿ ನಡೆದಿಲ್ಲ ಸುಷುಪ್ತಿ ಒಳಗೆ. ಆದರೆ ಈ ಒಂದು ಮೋಕ್ಷದ ಸ್ಥಿತಿ ಏನದು ಅಂತಂದ್ರೆ ಪ್ರಕಾಶ ಸ್ವರೂಪ ಆಗಿದೆ. ಪ್ರಕಾಶ ಸ್ವರೂಪ ಇದು ಬಹಳ ಮುಖ್ಯ. ತಿಳ್ಕೋಬೇಕು 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 ಅನ್ನೋ ಒಂದು ವೃತ್ತಿ ಅದ ಅಲ್ಲಿ. ಅದು ಏನ್ ತಿಳ್ಕೋಬೇಕಂತ, ಹೊರಗಿನ ವಸ್ತುಗಳನ್ನ ತಿಳ್ಕೋಬೇಕು ಅಂದಾಗ ಅದೇನಾಯ್ತು, ಬಹಿರ್ಮುಖಿಯಾಗಿ ಹೊರಗೆ ಹೋಗ್ತದ. ಅದು ತಿಳ್ಕೋಬೇಕನ್ನ ವೃತ್ತಿ ಏನದಲ್ಲ, ಆತ್ಮ ಅಂದ್ರೆ ಸೆಲ್ಫ್. ಸೆಲ್ಫ್ ಅಂದ್ರೆ ಸ್ವಂತ, ತನ್ನನ್ನೇ ತಾನು ತಿಳಿಬೇಕು. ಆ ಒಂದು ಪ್ರಮಾತ ಜ್ಞಾನ ಒಳಗೇನು ಅಂತಃಕರಣದಾಗ ಆದಲ್ಲ, ಆ ಪ್ರಮಾತ ಚೇತನ ಅದು ಹೊರಗಿನ ವಸ್ತುಗಳನ್ನು ತಿಳಿಲಕ್ಕ ಹೊರಗೆ ಹೋಗ್ಬೇಕಾಗಿತ್ತು. ಆದ್ರೆ ಆ ಚೇತನ ಈಗೇನಾಗ್ಯದ, ತನ್ನನ್ನೇ ತಾನು ತಿಳ್ಕೋಬೇಕಾಗ್ಯದಲ್ಲ, ಅಲ್ಲಿನೂ ವೃತ್ತಿ ಬೇಕಾ ಬೇಡ, ತಿಳ್ಕೋಬೇಕು ಅನ್ನೋದಿತ್ತಂತಂದ್ರೆ ವೃತ್ತಿ ಇರಬೇಕು. ಅಂತಃಕರಣದ ವೃತ್ತಿ ಇದ್ರೆ ತನ್ನನ್ನು ತಾನು ತಿಳ್ಕೊಳ್ಳಕ್ಕೆ ಸಾಧ್ಯ, ಅನ್ಯವನ್ನು ತಿಳ್ಕೊಳ್ಳಕ್ಕೆ ಸಾಧ್ಯ. ಹಿಂಗಾಗಿ ಆ ಪ್ರಮಾತ ಚೇತನ ಏನು ಆದ, ತನ್ನನ್ನು ತಾನು ತಿಳ್ಕೋಬೇಕು ಅನ್ನೋಂಥ ವೃತ್ತಿ ಒಳಗೆ ಕೆಲಸ ಮಾಡಿ ನಾನು ಪ್ರಕಾಶ ಸ್ವರೂಪನಿದ್ದೇನೆ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತೇಳಿ ತಂದೆ ತಾ ತಿಳ್ಕೋತು ಅಂತಂದ್ರೆ ಅದೇ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಪ್ರಕಾಶ ಸ್ವರೂಪ ಇರ್ಬೇಕಲ್ಲಿ, ಅಪ್ರಕಾಶ ಸ್ವರೂಪ ಅಲ್ಲ. ಸುಷುಪ್ತಿ ಒಳಗ
ಅಪ್ರಕಾಶ ಸ್ವರೂಪ. ಕೇವಲ ಅವಿದ್ಯಾ ಉಪಾಧಿಯ ಕಾರಣ ಅಲ್ಲಿ ಏನಿಲ್ಲ. ಪ್ರಮಾತ, ಪ್ರಮಾಣ, ಪ್ರಮೇಯ ಎಲ್ಲ ಓಸು ಏನಾಗ್ಯಾವ ಇದ್ದು ಇಲ್ದಂಗೆ ಕೂತ್ಬಿಟ್ಟವು. ಏನು ಇಲ್ದಂಗೆ. ಪ್ರಮೇಯ ಬೇಕಾದಷ್ಟು ಅದವಲ್ಲ, ಸುತ್ತ ಹೆಂಡತಿ ಮಕ್ಕಳು ಮನಿ ಹೊಲ ಎಲ್ಲನೂ ಇರ್ತದೆ ಮಕ್ಕೊಂಡವನಿಗೆ ಸುತ್ತಮುತ್ತ. ಇದ್ದು ಇಲ್ದಂಗೆ ಆಗ್ಯದ. ಇಡೀ ಜಗತ್ತೇ ಅವನ ಪಾಲಿಗೆ ಇಲ್ದಂಗೆ, ತಾನು ಇಲ್ದಂಗೆ, ಜಗತ್ತು ಇಲ್ದಂಗೆ. ಅದಕ್ಕೇನಂತಾರೆ ಅಪ್ರಕಾಶ ಸ್ವರೂಪ. ಅದೇ ಮೋಕ್ಷ ಸ್ಥಿತಿಯೊಳಗೆ ಇರ್ಬೇಕಾದ್ರೆ ತಿಳ್ಕೊಳ್ಳೋದು ತಿಳಿಸೋದು ಚಟವಟಿಕೆ ಚಾಲು ಇರಬೇಕು, ಪ್ರಕಾಶ ಸ್ವರೂಪ ಇರಬೇಕು. ಆದರೆ ವಿಷಯಗಳನ್ನು ತಿಳ್ಕೊಳ್ಳೋಕೆ ಹೋಗಿರಬಾರ್ದು, ಅದಷ್ಟೇ. ಬರೋಬರಿ ಅದ ಇದು ಹೇಳೋ ಮಾತ. ನಿದ್ದಿಗಣ್ಣಾಗ ನಿರ್ಮಲ ನಿಚ್ಚಲ ಎಲ್ಲ ಓಸು. ನಿದ್ದಾಗ ಎಲ್ಲಿ ಮಲ ಎಲ್ಲದ, ನಿದ್ದಾಗ ಚಂಚಲ ಎಲ್ಲದ, ನಿದ್ದಾಗ ಬಹಿರ್ಮುಖಿ ಎಲ್ಲದ. ತನ್ನೊಳಗೆ ತಾನೇ ಆತ್ಮ ಸಮ್ಮುಖಿ ಆಗ್ಯದ. ಆತ್ಮ ಸಮ್ಮುಖಿ ಅಂದ್ರೆ ತನ್ನೊಳಗೆ ತಾನೇ ಅದ. ಆತ್ಮ ಅಂದ್ರೆ ನಾನು, ಆತ್ಮೀಯ ಅಂದ್ರೆ ನನ್ನವರು, ಶುದ್ಧ ನಾನು, ಪ್ಯೂರ್ ಸೆಲ್ಫಿಗೆ ಆತ್ಮ ಅಂತಾರೆ. ಎಲ್ಲ ಓಸು ಲಕ್ಷಣಗಳು ಏನದಾವ, ಮೋಕ್ಷದ ಲಕ್ಷಣಗಳು ಏನ್ ಹೇಳ್ತಾರ, ಅವೆಲ್ಲ ಲಕ್ಷಣಗಳು ಸುಷುಪ್ತಿ ಒಳಗದಾವ. ಅದು ಸುಷುಪ್ತಿ ಒಳಗ ಅದನ್ನ ನಾವು ಮೋಕ್ಷದ ಸ್ಥಿತಿ ಅನ್ಲಕ್ ಬರಂಗಿಲ್ಲ. ಎತ್ತರ ಅದೇವಂತಂದ್ರ ಮತ್ತೆ ಅವು ಮತ್ತೆ ಹಂಗೆ ಎದ್ದು ಬರ್ತಾವ. ನಮ್ಮೊಳಗಿರುವಂತ ಮಲಗಳು, ಚಂಚಲಗಳು, ಪಾಪಕರ್ಮಗಳು ಎಲ್ಲ ನಮ್ಮ ಸಂಗಟ ಬಂದ್ಬಿಡ್ತಾವ. ಎದ್ದು ಮಕ್ಕೊಂಡೇವಂತಂದಾಗ ಅವು ಇಲ್ಲದಂಗಾಗಿರ್ತಾವ. ಮತ್ತೆ ಎದ್ದೇವ ಅಂದ್ರೆ ಮತ್ತೆ ಬಂದ್ಬಿಡ್ತಾವ. ಅಂಥದ್ದು ಅದು ಶಾಶ್ವತವಾಗಿ ಇಲ್ಲದಂಗೆ ಆಗಬೇಕು. ದುಃಖ ಶಾಶ್ವತವಾಗಿ ನಷ್ಟ ಆಗಬೇಕು, ಆನಂದ ಶಾಶ್ವತವಾಗಿ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಅಲ್ಲಿ ಎಂತಹ ಸ್ಥಿತಿ ಒಳಗ ಅರಿವಿನ ಕೆಲಸ ನಡಿಬೇಕಂತಂದ್ರೆ ಅದು ಪ್ರಕಾಶ ಸ್ವರೂಪ. ತನ್ನನ್ನು ತಾನು ತಿಳ್ಕೋಬೇಕು ಅನ್ನೋದು ಒಳಗೆ ಎಚ್ಚರ ಇರಬೇಕು, ನಿರ್ಮಲವಾಗಿರ್ಬೇಕು, ನಿಶ್ಚಲವಾಗಿರ್ಬೇಕು, ಆತ್ಮ ಸಮ್ಮುಖಿ ಆಗಿರ್ಬೇಕು, ನಿರ್ವಿಷಯ ಆಗಿರ್ಬೇಕು, ಅಂತರ್ಮುಖಿ ಆಗಿರ್ಬೇಕು, ಪ್ರಕಾಶ ಸ್ವರೂಪ ಆಗಿರ್ಬೇಕು. ಮಾಡ್ರಿ ಸಂಶೋಧನೆ. ಇನ್ನ ಏನ್ ಮಾಡ್ಬೇಕಾಗ್ಯದ ಮಾಡ್ರಿ. ಈಗಿಂದ ತೊಡಕು ಬಿಡಿಸಿದ್ದು ಬರೋಬರಿ ಅದ ಇದು. ಅಹಂ ಬ್ರಹ್ಮಾಸ್ಮಿ ಅನ್ನ ವೃತ್ತಿ. ಅಹಂ ಬ್ರಹ್ಮ ಅಸ್ಮಿ ಅಂತಂದ್ರೆ ನಾ ಬ್ರಹ್ಮ ಇದ್ದೇನೆ ಅನ್ನೋದು ಅಲ್ಲಿ ಪ್ರಕಾಶ ಆಗ್ತಿರ್ಬೇಕು. ನಾ ಏನದೀನಿ ಅಂತ ಹುಡುಕಾಟ ನಡೆದಿರ್ಬೇಕು. ನಾನ್ಯಾರು ಅಂತ ತನ್ನ ಬಗ್ಗೆ ತಂದು ಹುಡುಕಾಟ ನಡೆದಿರ್ಬೇಕು. ಆ ಹುಡುಕಾಟದ ಫಲಿತಾಂಶವಾಗಿ ನಾನು ಬ್ರಹ್ಮನಿದ್ದೇನೆ ಅಂತ ರಿಸಲ್ಟ್ ಬರ್ತಿರ್ಬೇಕು. ಇದಕ್ಕೆ ಪ್ರಕಾಶ ರೂಪ ಅಂತಾರೆ. ಮಕ್ಕಳು ನಿದ್ದೆ ಎತ್ತಿದೊತ್ನಾಗ ಅವಿದ್ಯೆ ಒಳಗ ಹುಡುಕಾಟ ಎಲ್ಲದ, ನಾನು ಯಾರು ಅನ್ನೋದು ಪ್ರಶ್ನೆ ಅದ ನಲ್ಲಿ ನಿದ್ದೆಗ. ನಾನ್ಯಾರಂತ ಪ್ರಶ್ನೆನೂ ಇಲ್ಲ, ನಾ ಬ್ರಹ್ಮದೀನಿ ಅನ್ನಂತ ಉತ್ತರನೂ ಇಲ್ಲ. ಅವೆರಡೂ ಇಲ್ಲಿ ನಡಿಬೇಕು ಪ್ರಕಾಶ ಸ್ವರೂಪದೊಳಗೆ. ನಾನ್ಯಾರು ಅಂತ ಹುಡುಕಾಟನೂ ನಡಿಬೇಕು, ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅದರ ಫಲಿತಾಂಶನೂ ಬರಬೇಕು. ಇದಕ್ಕೆ ಪ್ರಕಾಶ ಸ್ವರೂಪ. ಅದಕ್ಕೆ ಮೂರು ರೀತಿ ವೃತ್ತಿ. ಒಂದು ಅವಿದ್ಯಾ ವೃತ್ತಿ, ಒಂದು ಅಂತಃಕರಣ ವೃತ್ತಿ, ಇನ್ನೂ ಒಂದು ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಪರಮಾತ್ಮನ ವೃತ್ತಿ. ಅದು ಅವಿದ್ಯಾ ವೃತ್ತಿ ಒಳಗ ಇದ್ದದ್ದು ಇಲ್ಲದಂಗೆ ಕಾಣಿಸ್ತದ, ಮತ್ತೆ ಇಲ್ಲದ್ದು ಇದ್ದಂಗೆ ಕಾಣಿಸ್ತದ. ಅವಿದ್ಯಾ ವೃತ್ತಿ ಒಳಗ ವಿಕ್ಷೇಪ ಆವರಣಗಳಾಗ್ತಿರ್ತವ. ಅಂತಃಕರಣಿ ಒಳಗೇನದ ಕಲ್ಪಿತ ಅಧಿಷ್ಠಾನ ವಸ್ತುಗಳಾದ ಈ ಜಗತ್ತಿನ ಲೌಕಿಕ ವಸ್ತುಗಳು ಕಾಣಿಸ್ತಾವ. ರಜ್ಜು ಶುಕ್ತಿಗಳು. ಅವಿದ್ಯಾ ವೃತ್ತಿ ಒಳಗ ಬೆಳ್ಳಿ ಮತ್ತು ಸರ್ಪ ಕಾಣ್ತದ, ಸುಖ ದುಃಖಗಳನ್ನು ಉಂಟು ಮಾಡ್ತದ.
ಆ ಕಲ್ಪಿತ ಅಧಿಷ್ಠಾನಗಳಾದ ರಜ್ಜು ಮತ್ತು ಶುಕ್ತಿಗಳು ವ್ಯಾವಹಾರಿಕ ಸತ್ಯ ವಸ್ತುಗಳು, ಜಗತ್ತಿನ ತೋರಿಕೆಯ ವಸ್ತುಗಳು ಏನದವ ಅವು ಅಲ್ಲಿ ಕಾಣ್ತವ. ಎಲ್ಲಿ? ಅಂತಃಕರಣ ವೃತ್ತಿಯಲ್ಲಿ. ಯಾವಾಗ ಇನ್ನೂ ಮೇಲೆ ಹೋದಾಗ, ಪರಮಾರ್ಥ ಸಾಧನೆ ಮಾಡ್ಲಿಕ್ಕೆ ಹೋದಾಗ, ತನ್ನನ್ನು ತಾನು ಅಹಂ ಬ್ರಹ್ಮ ಅಸ್ಮಿ ಅಂತ ತಿಳ್ಕೊಂಡು ಮೂರನೇ ವೃತ್ತಿ ಅಂದ್ರೆ ಇದು ಮೂರನೇ ಕಣ್ಣು, ಇದು ನಾನು ಬ್ರಹ್ಮ ಅದಿನಿ ಅಂತ ಇಷ್ಟು ಮಾಡಿದ್ರೆ ಸಾಕು. ಅದರ ಮುಂದಿನ ಫಲಿತಾಂಶ ಏನಾಗ್ತದ? ಆ ಮೂರನೇ ಕಣ್ಣಿನಿಂದ ಇಡೀ ಜಗತ್ತನ್ನು ನೀವು ನೋಡಿದ್ರಿ ಅಂತಂದ್ರ ಅಲ್ಲಿ ಹಗ್ಗ ಕಾಣಲ್ಲ, ಹಾವು ಕಾಣಲ್ಲ, ಶುಕ್ತಿ ಕಾಣಲ್ಲ, ಬೆಳ್ಳಿ ಕಾಣಲ್ಲ, ಕೇವಲ ಬ್ರಹ್ಮ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಬ್ರಹ್ಮನೇ ಕಾಣ್ತಾನ. ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಆ ಒಂದು ಬ್ರಹ್ಮ ದರ್ಶನ ಮಾಡ್ಕೋಬೇಕಾದರೆ ಏನ್ ಮಾಡಬೇಕು? ನಾಮ ರೂಪ ಎನ್ನುವ ಮಾಯೆಯ ಅಂಶಗಳನ್ನ ಆ ಜಗತ್ತಿನಲ್ಲಿ ಅವೇ ಎದುರು ಬರ್ತಿರ್ತವ, ಅವುಗಳನ್ನು ತ್ಯಾಗ ಮಾಡಬೇಕು. ಎಲ್ಲ ನಾಮರೂಪಗಳನ್ನು ತ್ಯಾಗ ಮಾಡಿ ಆ ನಾಮರೂಪಗಳಿಂದ ಉಂಟಾಗುವಂತ ಆಕರ್ಷಣೆಗಳೇನದವ ಅವುಗಳನ್ನ ತ್ಯಾಗ ಮಾಡಿ ಏನ್ ಮಾಡಬೇಕು? ಕೇವಲ ಅಸ್ಥಿ ಭಾತಿ ಪ್ರಿಯ ಅಂದ್ರೆ ಸತ್ ಚಿತ್ ಆನಂದ ರೂಪ ಪರಮಾತ್ಮನ ದರ್ಶನವನ್ನ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಜೀವ, ಪ್ರತಿಯೊಂದು ವಸ್ತುಗಳಲ್ಲಿ, ಜಡ ವಸ್ತುಗಳಲ್ಲಿ, ಎಲ್ಲಾ ಕಡೆ ಸಚ್ಚಿತ್ ಆನಂದನನ್ನೇ, ಅಸ್ಥಿಭಾತಿ ಪ್ರಿಯವನ್ನೇ ದರ್ಶನ ಮಾಡ್ಕೊತಿರಬೇಕು. ನಾಮರೂಪಗಳನ್ನು ತ್ಯಜಿಸ್ಕೊತ ಹೋಗ್ಬೇಕು. ಆವಾಗ ನಿಮಗೆ ಒಂದು ಅನುಭವ ಬರ್ತದೆ, ಸರ್ವಂ ಬ್ರಹ್ಮ ಅಸ್ತಿ, ಸರ್ವಂ ಬ್ರಹ್ಮ ಅಸ್ತಿ. ನಿನ್ನೆ ಅಹಂ ಬ್ರಹ್ಮ ಅಸ್ಮಿ ಹೆಂಗ ಅಂತ ಹೇಳಿತ್ತು, ಈಗ ಸರ್ವಂ ಬ್ರಹ್ಮ ಅಸ್ತಿ. ನಿಮ್ಮ ಅನುಭವಗಳನ್ನು ಹೇಳಬೇಕು. ನಾನು ಬ್ರಹ್ಮನನ್ನ ನೋಡ್ಬೇಕಂತ ಜಗತ್ತಿನೊಳಗ ಹೆಂಗ್ ಪ್ರಯತ್ನ ಮಾಡಿದೆ. ಯಾವುದೋ ಒಂದು ವಸ್ತು ಇಟ್ಕೊಳ್ರಿ, ಮೊಬೈಲು ನಿಮ್ಮ ಎದುರದ, ಆ ಮೊಬೈಲಿಗೆ ಒಂದು ರೂಪ ಅದ, ಆ ಮೊಬೈಲಿಗೆ ಒಂದು ನಾಮ ಅದ. ಆ ನಾಮ ರೂಪಗಳನ್ನು ತ್ಯಜಿಸಿದಾಗ ನನಗ ಅಲ್ಲಿ ಬ್ರಹ್ಮನ ದರ್ಶನವೇ ಆಯಿತು. ಆ ನಾಮ ರೂಪಾತ್ಮಕವಾಗಿರುವಾಗ, ಅವಿದ್ಯಾ ಉಪಾಧಿ ಆಗಿರುವಾಗ ಏನಾಗಿತ್ತು? ನನಗೆ ಮೊಬೈಲ್ ಆಗಿ ಕಂಡಿತ್ತು. ಮಾಯೆಯ ಅಂಶ ಮತ್ತು ಬ್ರಹ್ಮನ ಅಂಶ ಎರಡೂ ಸೇರಿ ಅದು ಈಶ್ವರ ಮಾಯೆ ಅನ್ನುವಂತ ಲೌಕಿಕ ಜಗತ್ತಿನ ದರ್ಶನ ಆಗ್ತಿತ್ತು. ನಾನು ಮಾಯೆಯ ಅಂಶಗಳಾದ ನಾಮರೂಪಗಳನ್ನು ತ್ಯಜಿಸಿದಾಗ ಅಲ್ಲಿ ಮೊಬೈಲ್ ಇಲ್ಲೇ ಇಲ್ಲ, ಬ್ರಹ್ಮನೇ ಅದನ. ಬ್ರಹ್ಮನೇ ಮೊಬೈಲಿನ ರೂಪದಲ್ಲಿ ತೋರುತ್ತಿದ್ದಾನೆ. ಈ ರೀತಿ ನಾವು ಪ್ರತಿಯೊಂದು ವಸ್ತುಗಳ ಬಗ್ಗೆ, ಒಂದು ಹುಲಿ ಬಂದದಂದ್ರೂ ಸಹಿತ ಬ್ರಹ್ಮನೇ ಹುಲಿಯ ರೂಪದಲ್ಲಿ ತೋರುತ್ತಿದ್ದಾನೆ. ಆ ಹುಲಿ ಮತ್ತು ನಾಮ ರೂಪಗಳನ್ನು ನಾನು ತ್ಯಾಗ ಮಾಡಿದರೆ ಅಲ್ಲಿ ಬ್ರಹ್ಮನೇ ಅದನ ಅಂತ. ಇದು ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಮ ಕೈಯಾಗ ಕಣ್ಣಾಗ ಏನ್ ಶಬ್ದಗಳು ಬರ್ತಿರ್ತಾವ, ಯಾರೇ ಬಂದು ಹೊಗಳಿದ್ರೇನು ಬೈದ್ರೇನು ಬ್ರಹ್ಮನೇ ಬಂದ ಹೊಗಳನ, ಬ್ರಹ್ಮನೇ ಬೈದಾನ. ನಮ್ಮ ನಿಂದಕ ಯಾರು? ಬ್ರಹ್ಮನೇ ನಿಂದಕನ ರೂಪದಲ್ಲಿ ಅದನ, ಬ್ರಹ್ಮನೇ ಕೊಲೆಗಾರನ ರೂಪದಲ್ಲಿ ಅದನ, ಬ್ರಹ್ಮನೇ ಸುಳ್ಳುಗಾರನ ರೂಪದಲ್ಲಿ ಅದನ.
ಎಲ್ಲ ಕಡೆ ಬ್ರಹ್ಮ ದರ್ಶನ ಮಾಡ್ಕೋತ ಹೋಗ್ಬಿಟ್ರೆ ಆ ಒಂದು ಶಕ್ತಿ ನಿಮ್ಮೊಳಗೆ ಬಂದಾಗ ಅವ ಬೇಕಾದ ಕೊಲೆಗಡಕ ಇದ್ರು ಸಹಿತ ಏನಾಗ್ತಾನ, ಅಂಗುಲಿ ಮಾಲ ಹೆಂಗ ಬುದ್ಧಗೆ ಶರಣಾಗತನ ಆಗ್ತಾನ ಹಂಗ ಆಗ್ತದ. ಆ ಶಕ್ತಿ ನೀವು ಬೆಳೆಸ್ಕೋಬೇಕು. ಆ ಶಕ್ತಿ ಹೆಂಗ್ ಬೆಳೆಸ್ಕೋಬೇಕಂದ್ರೆ ಅದಕ್ಕೇನು ನೀವೇನು ರೊಕ್ಕ ಖರ್ಚು ಮಾಡೋದು ಬೇಕಾಗಿಲ್ಲ, ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ. ಏನು ಮಾಡಬೇಕಾಗ್ಯದ? ನಾಮರೂಪಗಳನ್ನು ತ್ಯಾಗ ಮಾಡಿಬಿಡೋದು. ಆ ಒಂದು ವಸ್ತುವಿನ ಬಗ್ಗೆ ನಿಮ್ಮೊಳಗೆ ಏನದ ಪೂರ್ವಾಗ್ರಹ ಪೀಡೆಗಳು ಅವೆಲ್ಲ ಓಸು ತ್ಯಾಗ ಮಾಡಿಬಿಡೋದು. ಕೇವಲ ಬ್ರಹ್ಮನನ್ನು ನೋಡೋದು. ಎಲ್ಲ ವಸ್ತುಗಳ ಬಗ್ಗೆ ಒಂದೊಂದು ಅಭಿಪ್ರಾಯ ಇಟ್ಕೊಂಡಿರಿ, ಅವಕ್ಕ ಪೂರ್ವಾಗ್ರಹ ಪೀಡೆ ಅಂತಾರೆ. ಯಾವಾಗ ನೋಡಿದಾಗನು ಅದರ ಮೂಲಕನೇ ನೀವು ನೋಡ್ತೀರಿ. ನಿಮ್ಮೊಳಗಿರುವ ಪೀಡೆಯ ಮೂಲಕನೇ ಅದನ್ನು ನೋಡ್ತೀರಿ. ಬ್ರಹ್ಮನನ್ನು ನೋಡೋದು ಬಿಟ್ಟು ನಿಮ್ಮೊಳಗ ಏನ್ ತಿಳ್ಕೊಂಡ್ರಿ ನಿಮ್ಮ ಬುದ್ಧಿಲಿಂತೆ ಅದನ್ನು ನೋಡ್ಲಕ್ಕೆ ಹೋಗ್ತೀರಿ. ಅದಕ್ಕೆ ಪೂರ್ವಾಗ್ರಹ ಪೀಡೆ ಹೋಗ್ಬೇಕು. ನಾಳೆ ಯಾಕಂದ್ರ ಮತ್ತೆ ಮನೆ ಬಂತಂದ್ರ ಬಿದ್ದಿಸ್ಬಿಡ್ತೇವೆ. ಇವತ್ತು ಕುಡಿಕೆ ಅದು ಮುಗಿಸಂತ ಬಾ. ಇಲ್ಲ ಒಂದ್ ನಿಮಿಷ ಇಲ್ಲ ಕೊಡ್ತೇನೆ. ಎಷ್ಟಕ್ಕೆ ಬರ್ತಾನ ನಿಮ್ಮನ್ನ? ನರೇಶ್ ನೀ ಯಾವಾಗ ಬರ್ತಿದ್ ಹೇಳು, ನಾ ಬರ್ತೀನಿ. ಇಷ್ಟ ನಸಿಕ್ನಾಗ ಹೆಂಗ ನೀ ಬೇರೆ ಏನಾದ್ರು ಮಾಡಕ್ ಹೋಗ್ತೀನಿ. ನಿಮ್ಮ ಒಂದ್ ತಾಸು ಮೊದಲು ಹೇಳತ್ ಹೇಳಿದ್ ನಾನು ನಿನಗೆ. ಹೇಳೋಣ, ನೀವು ಹೇಳ್ಬೇಕಪ್ಪ. ರಾತ್ರಿ ಮುಂಜಾನೆ ಇಷ್ಟಕ್ಕೆ ಬರ್ತೀನಿ ಅಂತಂದ್ರೆ ನಾ ಅಲ್ಲಿ ಬಂದಿರ್ತೀನಿ. ನನಗೊಂದು ತಾಸು ಬೇಕು ಈಗ ಬರಕ. ನಿನ್ನ ಕೆಲಸನ ನೀವು ಯಾರು ಬಂದ್ ಮಾಡ್ತೀರ ಅಂದ್ರೆ ಯಾರು ಬರಲಿಲ್ಲ. ಏಳಕ್ಕೆ ಬಾ ಅಂದ್ರೆ ಬರ್ತೀನಿ ನೋಡಿ. ಒಂದ್ ತಾಸು ನಾ ಬರೋದು. ಅದಿಷ್ಟು ಮುಗಿಸ್ಕೊಂಡು ಹೋಗ್ಬಿಡ್ತೇವೆ ನೀನು. ಆಯ್ತು, 7 ಗಂಟೆಗೆ ಬರ್ತೀನಿ. ಓಕೆನಾ? ರೈಟ್. ಅದಕ್ಕೆ ನಾಮ ರೂಪಗಳನ್ನ ತ್ಯಾಗ ಮಾಡಿ ಏನ್ ಮಾಡಬೇಕು? ಕೇವಲ ಬ್ರಹ್ಮ ದರ್ಶನವನ್ನ ನೋಡ್ಬೇಕು. ಅಂತಂದ್ರ ನಾವು ಎದರ್ಲಿಂತ ನೋಡ್ತೀವಿ ಗೊತ್ತದ? ಬುದ್ಧಿಲಿಂತ ನೋಡ್ತೀವಿ, ಆಭಾಸನಲ್ಲಿಂತ ನೋಡ್ತೀವಿ. ಇದು ಅಲ್ಲ. ಅಹಂ ಬ್ರಹ್ಮಾಸ್ಮಿ ವೃತ್ತಿಲಿಂತ ಬ್ರಹ್ಮ ದರ್ಶನ ಮಾಡ್ಕೋಬೇಕು. ನಾನು ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ, ಸರ್ವಂ ಬ್ರಹ್ಮ ಅಸ್ತಿ. ನಿಮ್ಮೆದರ ಏನರೇ ಒಂದು ಹುಲಿ ಆದ ಅಂತಂದಾಗ ಆವಾಗ ನಾನು ಬ್ರಹ್ಮನೇ ಅದೀನಿ, ನೀನು ಬ್ರಹ್ಮನೇ ಇದ್ದೀಯಾ, ನಾವಿಬ್ರು ಒಂದೇ ಅದೀವಿ. ಎಲ್ಲದಕ್ಕಿಂತ ಎಷ್ಟು ಟೇಸ್ಟ್ ಇರ್ತಾವ ಗೊತ್ತಾ? ಕೆಲವೊಂದು ಸಂಬಂಧಗಳು ನೀವೆಂದೂ ಅವ್ರ ಮುಖ ಸಹಿತ ನೋಡಿಲ್ಲ, ಮಾತಾಡಿಸಿಲ್ಲ ಅಂದ್ರೂ ಸಹಿತ ಎಲ್ಲರೇ ಫಾರಿನ್ದಾಗ ಯಾರು ನೀವು ಅಲ್ಲಿ ಇಂಡಿಯಾದವರು ಅಂದ ಕೂಡ್ಲೇನೆ ಭಾರಿ
ಖುಷಿ ಆಗ್ತದಿಲ್ಲ. ಈ ನಾವು ಇಂಡಿಯಾದವರು ಅನ್ನೋ ಖುಷಿ ಆಗ್ತದಿಲ್ಲ. ಬೇರೆ ದೇಶದಾಗ ಹೋಗಿರ್ತೀರಿ, ಅಲ್ಲಿ ನಿಮ್ ದೇಶದವ್ರು ಯಾರ್ಯಾರು ಸಿಕ್ಕಿರಲ್ಲ, ಯಾರೋ ಒಬ್ರು ಇಂಡಿಯಾದವ್ರು ಅಂದ್ರೆ ಖುಷಿ ಆಗ್ತದ. ಅದಕ್ಕಿನ್ನ ಖುಷಿ ಯಾವದಪ್ಪ ಅಂತಂದ್ರೆ ನಿಮ್ ಕರ್ನಾಟಕದವರು, ಕನ್ನಡದವರು ಅಂದ್ರೆ ಇನ್ನ ಖುಷಿ ಆಗ್ತದೆ. ಅದಕ್ಕಿನ್ನ ಖುಷಿ ಯಾವುದು, ದೊಡ್ಡ ಖುಷಿ ಯಾವದಪ್ಪ, ಎಲ್ಲದಕ್ಕಿಂತ ದೊಡ್ಡ ಖುಷಿ ಯಾವದಂದ್ರೆ ನಿಮ್ಮ ಜಾತಿಯವರು ಇದ್ರೆ ಬಹಳ ಖುಷಿ ಆಗ್ತದೆ. ಅವ್ರ ಮುಖ ಸಹಿತ ನೋಡಿಲ್ಲ, ಒಟ್ಟು ನಿಮ್ ಕುಲದವರು, ನಿಮ್ ಜಾತಿಯವರು ಅಂದ್ರೆ ಚಾಲು. ಎಲ್ಲಿಗೆ ಓದ್ತೀರಿ ಸೀದಾ? ನಿಮ್ಮ ಮಕ್ಕಳು ಏನ್ ಮಾಡ್ತಾರ? ನಮ್ಮ ಮಕ್ಕಳಕ್ಕೆ ಹಿಂಗ್ ಮಾಡ್ತಾರ. ಮತ್ತೇನ್ರ ಅನುಕೂಲ ಇದ್ರೆ ವರ ಕನ್ಯಕ್ಕೆ ಏನ್ರ ಅನುಕೂಲ ಆಗ್ತವೆ. ನಮ್ ಜಾತಿಯವ್ರು ಸಿಕ್ಕ್ರ ಅಂದ್ರೆ ಏಟ್ ಖುಷಿ ಆಗ್ತದ. ಹಂಗ ನಿಮ್ ಜಾತಿಯವ್ರು ಸಿಕ್ಕ್ರೆ ಏಟ್ ಖುಷಿ ಆಗ್ತದ. ನಿಮ್ದು ಈಗ ಯಾವ ಜಾತಿ? ಬ್ರಹ್ಮನ ಜಾತಿ, ಶಿವನ ಜಾತಿ, ಪರಮಾತ್ಮನ ಜಾತಿ, ಚೈತನ್ಯದ ಜಾತಿ, ಕೂಟಸ್ಥನ ಜಾತಿ. ಸಾಕ್ಷಿ ಜಾತಿ. ಯಾವ ಜಾತಿಯವ್ರು ನೀವೆಲ್ಲ ಈಗ? ಪರಮಾತ್ಮನ ಜಾತಿಯವ್ರು ನೀವೆಲ್ಲ. ಒಬ್ರೇ ಇದೀರಿ ಅಂತ ಅನಿಸ್ತದೆ ನೀವು ಪರಮಾತ್ಮನ ಜಾತಿಯವ್ರು ಇದ್ರಿ ಅಂದ್ರೆ. ಎಲ್ಲ ಓಸು ಮಂದಿ ಪರಮಾತ್ಮನ ಜಾತಿಯವರು ಅದರ, ಅವ್ರವ್ರ ವಿಸ್ಮೃತಿ ಇದ್ದದಕ್ಕೆ ಅವ್ರು ಬೇರೆ ಬೇರೆ ಜಾತಿಗಳು, ಧರ್ಮಗಳು, ಅವರವರ ಆಚಾರಗಳು, ವಿಚಾರಗಳು ಗುದ್ದಾಡಕತ್ತಾರ. ಶಿವನ ಜಾತಿಯವರು ಆಗಿದ್ರು ಅಂತಂದ್ರೆ ಯಾಕೆ ಗುದ್ದಾಡ್ತಾರ ಅವರು? ಹೌದಲ್ರಿ? ಮತ್ತೆ ಬ್ರಹ್ಮನ ಜಾತಿ, ಶಿವನ ಜಾತಿ ಅವ್ರು ಇದ್ರು ಅಂತಂದ್ರೆ ಎಲ್ಲ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ ಮೇಲೆ ದೇಶ ಭೇದ, ಭಾಷಾ ಭೇದ, ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ, ವಯೋಭೇದ, ಪಾಂಡಿತ್ಯ ಭೇದ, ಮತ್ತಿನ್ನೇನು ಸುಡುಗಾಡ ಭೇದಗಳದವ, ಎಲ್ಲಾ ಭೇದಗಳು ಸತ್ಯನಾಶ ಆಗಿ ಹೋಗ್ಬಿಡ್ತಾವ. ಕೇವಲ ಬ್ರಹ್ಮ ಒಬ್ಬನೇ, ಒಂದೇ ಜಾತಿ, ಸರ್ವಂ ಬ್ರಹ್ಮ ಅಸ್ತಿ. ಹೌದಾ ಇಲ್ಲ? ಆ ಒಂದು ಬ್ರಹ್ಮನ ಜಾತಿಯನ್ನ ಮರ್ತದ್ದಕ್ಕ ಮನುಷ್ಯ ಮೂರ್ಖನಾಗ್ಯಾನ, ದಡ್ಡನಾಗ್ಯಾನ, ಹುಚ್ಚನಾಗ್ಯಾನ. ಭೇದ ಭಾವಗಳಿಂದ ಒದ್ದಾಡ್ಲಕತ್ತಾನ. ಏನ್ ಮಾಡ್ಬೇಕು? ಯಾರ್ಯಾಕೆ ಒದ್ದಾಡಲ್ರಕ್ಕ? ಅವ್ರ ರೋಗ ಅವ್ರ ಸಂಗಟಪ್ಪ, ನಮ್ಮ ರೋಗ ನಾವು ಕಳ್ಕೊಂಡ್ಬಿಟ್ರೆ ಆಯ್ತು. ಆಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಬ್ರಹ್ಮನ್ ಜಾತಿಯವರು ಕ್ಯಾಸ್ಟ್. ನಿಮ್ ಧರ್ಮ ಯಾವುದು? ಬ್ರಹ್ಮನ ಧರ್ಮ. ನಿಮ್ ಜಾತಿ ಯಾವುದು? ಬ್ರಹ್ಮನ್ ಜಾತಿ. ನಿಮ್ ಉಪಜಾತಿ ಯಾವುದು? ಬ್ರಹ್ಮನ್ ಜಾತಿ ಉಪಜಾತಿ. ಎಲ್ಲ ಓಸು ಬ್ರಹ್ಮನೇ. ಒಬ್ಬನಿಗೆ ಸೆಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ ನಾನು, ಹುಚ್ಚಿಡ್ದಿತ್ತ ಸೆಕ್ಸ್ ಬಗ್ಗೆ. ಅವನಿಗೆ ಏನು ಔಷಧ ಕೊಟ್ಟರು ಆರಾಮಲಿಲ್ಲ. ಅವನಿಗೆ ಒಯ್ದು ಮಾನಸಿಕ ತಜ್ಞರ ಬಳಿ ಕರ್ಕೊಂಡು ಹೋದ್ರತ್. ಅಲ್ಲಿ ಮಾನಸಿಕ ತಜ್ಞರ ಬಳಿ ಕರ್ಕೊಂಡು ಹೋದ್ರ ಅವನ್ ಬಲ್ಲಿ ಆದ್ಮೇಲೆ ಅವ ಒಂದು ಪೇಪರ್ ತಗೊಂಡು ಅದ್ರ ಮೇಲೆ, ಪೇಪರ್ ಮೇಲೆ ಒಂದು ಚಿಕ್ಕಿ ಇಟ್ನಂತ ಡಾಕ್ಟರ್. ಚಿಕ್ಕಿ ನೋಡಿದ್ನಂತ, ಏನಿದು ಅನ್ನಂತ, ಸೆಕ್ಸ್ ಅನ್ನಂತ. ಅವ ಒಂದು ಗೆರೆ ಹೇಳದ್ನಂತ, ಇದೇನಂತ, ಸೆಕ್ಸ್ ಅನ್ನಂತ. ಮತ್ತ ಗುಂಡ ಚಿತ್ರ ತೆಗಿದ್ನಂತ, ಇದೇನದ, ಸೆಕ್ಸ್ ಅನ್ನಂತ. ತ್ರಿಕೋನ ಹಾಕಿದ್ರ ಸೆಕ್ಸ್ ಅನ್ನಂತ, ಪಂಚಕೋನ ಸೆಕ್ಸ್, ಏನೋ 4 ಅಕ್ಷರ ಬರೆದ್ರು ಸೆಕ್ಸ್. ಫುಲ್ ಅವನ ತಲೆಗೆ ಅದೇ ತುಂಬಿತ್ತಂತ. ಏನ್ ಕಂಡ್ರು ಸೆಕ್ಸ್ ಅಂತಿದ್ನಂತ. ಅದಕ್ಕೆ ಅವ ಡಾಕ್ಟರ್ ತೆಳಗ ಡಯಾಗ್ನೋಸಿಸ್ ಬರದ್ನಂತ, ಏನು ನಿರ್ಣಯ, ಸೆಕ್ಸ್ ಮೈಂಡೆಡ್ ಅಂತ ಬರದ್ನಂತ. ಬರೆದು ಅವನ ಪೇಪರ್ ಅವನ ಕೈಯಾಗ ಕೊಟ್ಟನಂತ. ಇವನಿಗೆ ತಲೆಯಾಗ
ಸೆಕ್ಸ್ ಹುಚ್ಚಿಡದ ಅದಕ್ಕ ಅವ ಏನ್ ಮಾಡಿದ್ನಂತ ಎದ್ದ ಡಾಕ್ಟರ್ ಹಂಗೆ ಹಿಡಿದ್ನಂತ. ಏನಂತ, ಲೇ ಮಗನೇ, ನೀನ್ ಎಲ್ಲ ಹೊಸ ಚಿತ್ರಗಳು ಸೆಕ್ಸಿನ ಚಿತ್ರ ತೆಗಿಲಕತ್ತಿದಿ, ನನಗ್ ಸೆಕ್ಸ್ ಮೈಂಡ್ ಅಂತಿದೆ, ನೀ ತೆಗೆದ ಚಿತ್ರಗಳೇ ಎಲ್ಲ ಸೆಕ್ಸ್, ನೀನೇ ಸೆಕ್ಸ್ ಮೈಂಡ್ ನೀನೇ ಸೆಕ್ಸ್ ಮೈಂಡೆಡ್ ಅದಿ ಅಂತ ಡಾಕ್ಟರ್ ಹಂಗೆ ಹಿಡಿದ್ನಂತ. ಹಿಂಗ ಆಗ್ಬೇಕು. ಬ್ರಹ್ಮ ಬ್ರಹ್ಮ ಬ್ರಹ್ಮ, ಒಂದು ಚಿಕ್ಕಿ ನೋಡಿದ್ರೆ ಬ್ರಹ್ಮ ಅನ್ಬೇಕು, ಗೆರಿ ನೋಡಿದ್ರೆ ಬ್ರಹ್ಮ ಅನ್ಬೇಕು, ತ್ರಿಕೋನ ನೋಡಿದ್ರೆ ಬ್ರಹ್ಮ ಅನ್ಬೇಕು, ಏನು ಚಿತ್ರ ನೋಡಿದ್ರು ಬ್ರಹ್ಮ ಅನ್ಬೇಕು, ವಸ್ತು ನೋಡಿದ್ರೆ ಬ್ರಹ್ಮ ಅನ್ಬೇಕು. ಬ್ರಹ್ಮ 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 ಬ್ರಹ್ಮ. ಹೆಂಗ? ಬುದ್ಧಿಲಿಂತ ಅಲ್ಲ, ಆವಾಸನಲಿಂತ ಅಲ್ಲ, ನೀವು ಯಾವುದೇ ಒಂದು ಮಾತಿಲಿಂತ ಅಲ್ಲ, ಅದು ಕೇವಲ ಬ್ರಹ್ಮನಾಗಿ ಬ್ರಹ್ಮ ದರ್ಶನ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ. ನಾವು ಅದೇ ದೇಶದವ್ರಿ, ನಾವು ಅದೇ ರಾಜ್ಯದವ್ರಿ, ನಾವು ಅದೇ ಜಾತಿಯವ್ರಿ, ನಾವು ಅದೇ ಜಾತಿಯವ್ರಿ, ನಾವು ಅದೇ ಕುಲದವ್ರಿ, ನಾವು ಅದೇ ಧರ್ಮದವ್ರಿ. ಬಾಜು ಮನೆಯವರಿದ್ರೆ ಒಂದಿನ ಮಾತಾಡ್ಸಿರಂಗಿಲ್ಲ. ಎಲ್ಲರೂ ತೀರ್ಥಕ್ಷೇತ್ರಕ್ಕೆ ಹೋದಾಗ ಒಬ್ರಿಗೊಬ್ರು ಬಲೆ ಕ್ಲೋಸ್ ಆಗ್ತಾರೆ ಮಾತಾಡ್ಕೊ. ಯಾಕಂದ್ರೆ ಬೇರೆಯವ್ರು ಯಾರು ದಿಕ್ಕಿರಂಗಿಲ್ಲ ಅವ್ರಿಗೆ. ಅವ್ರು ಬಿಟ್ರೆ ಇವ್ರು ದಿಕ್ಕಿಲ್ಲ, ಇವ್ರು ಬಿಟ್ರೆ ಅವ್ರಿಗೆ ದಿಕ್ಕಿಲ್ಲ. ಹೆಚ್ಚು ಅರ್ಥ ಮಾಡ್ಕೊಳ್ಳೋರು ಅವರೇ ಒಬ್ರಿಗೊಬ್ರು ಇರ್ತಾರೆ. ಹಂಗ ಇಲ್ಲೇನಾಗ್ಬಿಡ್ತು, ಎಲ್ಲನೂ ಅದೇ ಅನ್ನೋದು ಹುಚ್ಚಿಡಿಬೇಕು. ಎಲ್ಲನೂ ಅದೇ ಅದೇ. ಕಮಲದಲ್ಲಿ ಪೀಠ, ಕಮಲ ಪೀಠ ಕೆಸರು ಹಚ್ಕೊಳ್ಳಾರ್ದಂಗ. ಕಮಲ ಕೆಸರಾಗೆ ಇದ್ರೆ ಕಮಲ ಹೆಂಗ ಕೆಸರು ಹಚ್ಕೊಳ್ಳಾರ್ದಂಗ ಇರ್ತದ, ಹಂಗಿಂಗ ಲೌಕಿಕ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವುಗಳದ ನಾಮ ರೂಪ ಏನೇನದವ ಎಲ್ಲ ಹೋಸು ಆ ಕಮಲ ಹಚ್ಕೊಳ್ಳಾರ್ದಂಗ ಇದ್ದು ಆ ಪೀಠದ ಮೇಲೆ ಕೂತ್ರೆ ಅಂತಂದ್ರೆ ಅದೇ ಶುದ್ಧ ಬ್ರಹ್ಮಜ್ಞಾನ ಪೀಠ. ಆ ಪೀಠ ತಗೊಂಡು ಎಲ್ಲಾರ ಹೊರ ಕುರ್ಚಿ ಹಾಕಿ ದೊಡ್ಡದೊಂದು ಆಶ್ರಮ ಕಟ್ಟಿದ್ರೆ ಅದಕ್ಕೆ ಪೀಠ ಅಂತಾರೆ. ಅದಕ್ಕೆ ದೀಪ ಹಚ್ಚೋರು ದಿಕ್ಕಿರಂಗಿಲ್ಲ ಮುಂದೊಂದು ದಿವಸ ಆ ಪೀಠಕ್ಕೆ. ಏಸ್ ಮಂದಿ ಅಂತ ಪೀಠ ಕಟ್ಟಿ ಸತ್ತೋಗ್ಯಾರ, ಏಸ್ ಮಂದಿ ಇನ್ನ ಕಟ್ಟದ್ರಾಗ ಅದಾರ. ನಮ್ಮ ಪೀಠ ಅಂತ ಪೀಠ ಏನದು, ದಿಕ್ಕಗೇಡಿ ಆಗಂತದ್ದು ಬಕ್ಕಗೇಡಿ ಆಗಂತದ್ದು. ಹೇಳೋರು ಇಲ್ಲ, ಬಕ್ಕಗೇಡಿ ಅಂದ್ರೆ ಹೇಳೋರು ಇಲ್ಲ, ದೀಪ ಹಚ್ಚೋರಿಲ್ಲ, ದಿಕ್ಕಗೇಡಿ ಅಂತ ಆಶ್ರಮ ಕಟ್ಟವ್ರ ನಾವು. ಈ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಭಾಗ 3 ನಮ್ಮಲ್ಲಿ ಅದಾವ. ಈ ಸಂಶೋಧನಾ ಗ್ರಂಥಗಳು ಎಲ್ಲಿ ಹೊರಗೆ ಸಿಗ್ತಾ ಇಲ್ಲ. ಇವುಗಳನ್ನ ನಾನು ಓದಬೇಕು, ಓದಿ ಆಡಿಯೋ ರೆಕಾರ್ಡ್ ಮಾಡಿ ಇದನ್ನ ವಿಷಯ ಎಲ್ಲರಿಗೂ ತಲುಪಿಸುವಂತ ಒಂದು ಕೆಲಸ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಕ್ಕ ನಿನ್ನೆ ಸಂಕಲ್ಪ ಮಾಡೀನಿ. ಸ್ವಲ್ಪ ಹೊಲದಾಗ ಕೆಲಸ ಅದ, 7 ಗಂಟೆಗೆ ಅಲ್ಲಿ ಇರ್ಬೇಕಾಗ್ಯದ. ನಾನು 6ಕ್ಕೆ ನೋಡ್ರಿ ಫೋನ್ ಮಾಡೋಣ, ಅವನಿಗೆ ಎಚ್ಚರಾಗಣ, ಈಗೇ ಬರ್ರಿ ಅಂತಾನ. 1 ಅವರ್ ಬೇಕು ನಾವು ಅಲ್ಲಿಗೆ ಹೋಗ್ಲಿಕ್ಕೆ. ಹಿಂಗಾಗಿ ನಾವು ಹೋಗಿ 6 ಗಂಟೆಗೆ 7 ಗಂಟೆಗೆ ಅದು ಏನದ ಮುಗಿಸ್ಕೊಂಡು ಬರ್ತೀನಿ. ಮತ್ತೆ ಸಂಜೆ ಪಾಠದೊಳಗೆ ಇದರದ್ದು ರೀಡಿಂಗ್ ಇಟ್ಕೊಳ್ಳೋ, ಪೂರ್ವಾಚಾರ್ಯ ಧರ್ಮದರ್ಶನ ರೀಡಿಂಗ್ ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಬಿಟ್ಟೆವು ಅಂದ್ರೆ ಎಲ್ಲರಿಗೂ ತಲುಪಿ ಬಿಡ್ತದೆ. ಬುಕ್ ಅಂತೂ ಇರ್ತದೆ, ಬಹಳ ಜೀರ್ಣಾವಸ್ಥೆ ಒಳಗದ. ಈ ಬುಕ್ ಸಿಗೋದು ಕಠಿಣ, ಎಲ್ಲಿ ಸಿಗ್ತಾ ಇಲ್ಲ. ಮೊನ್ನೆ ಎಲ್ಲ ಭಾಳ ಹುಡುಕ್ಯಾರ, ಗಂಗಾಧರ್ ಜಾಲಿ ಮನುಷ್ಯರು ಬೆಂಗಳೂರಾಗೆ ಹೋಗಿ ಪೂರ ಒಂದಿನ ಅದರದೇ ಟೈಮ್ ತಗೊಂಡ್ರ ಆಗಿಲ್ಲ. ಎಲ್ಲ ಮಾಂತಿನ ಮಠ ಚಿಕ್ಕಪೇಟ್ನಾಗ ಸಿಗ್ತಾವತ್ತೇನೋ ಸುದ್ದಿ ಕೊಟ್ಟು ಬಂದೀವಿ. ಅಲ್ಲಿ ನಮ್ಮ ಮನೆಗೆ ಇಟ್ಕೊಂಡು ಹುಳ ಹತ್ಲಕತ್ತವತ್ತ ಹೇಳಿದ್ರು. ಅಲ್ಲಿ ಯಾರ್ಯಾರು ಬೆಂಗಳೂರಿಗೆ ಮಾಂತಿನ ಮಠಕ್ಕೆ ಹೋದ್ರಿ ಅಂದ್ರೆ ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1, 2, 3 ಇದ್ರ ಕೊಡ್ರಪ್ಪ ಅಂತ ಹೇಳ್ರಿ. ಆ ಬುಕ್ಕಿನ ಹಿಂದೆ ಬರೆದಿರ್ತಾರೆ, ಲಿಸ್ಟ್ ಅದ. ಸುಮಾರು 18 ಬುಕ್ಗಳು ಸಂಶೋಧನಾ ಗ್ರಂಥಗಳು ಬರ್ದಾರ. ಚಂದ್ರಶೇಖರ ಗ್ರಂಥಮಾಲೆ ಅಂತೇಳಿ. ಅವರು ಆರಾಧ್ಯ ಜನ, ಜಂಗಮುರಿ ಆರಾಧ್ಯರಂತಾರೆ ಕಡೆ ಬೆಂಗಳೂರು ಕಡೆ. ಅವರು ಬುಕ್ಗಳು ಸಂಗ್ರಹ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲ ಅಂದ್ರೆ ಇವೇನು ಒಂದು 40 ಪುಟ 50 ಪುಟದ ಬುಕ್ ಅದ. ದಿನ ಒಂದು 2-2 ಪುಟ ಓದಿದೇವ ಅಂದ್ರೆ 15-20 ದಿನದಾಗ ಮುಗಿದು ಹೋಗ್ಬಿಡ್ತದೆ.
ಅದಕ್ಕೆ ಸಾಯಂಕಾಲ ಬೆಳಗ್ಗೆ ಓದಿ ಇದನ್ನು ಮುಗಿಸ್ಬಿಡೋಣ, ಅಮೂಲ್ಯ ಗ್ರಂಥದ ಒಂದು ಸಂಶೋಧನಾತ್ಮಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳುವ ಮೂಲಕ ಇವಾಗ ಇದು ಮುಗಿದ ಮೇಲೆ ಅದೇ ಮಾಡೋವಿದ್ದೆ. ಮತ್ತೆ ಇದು ಬಂತಲ್ಲ, ಅದಕ್ಕೆ ನಾವು ಇದನ್ನು ಸಂಜೆಗಿಟ್ಟಿವಿ. ನಡೀತದ ಸಾಯಂಕಾಲ? ಸಾಯಂಕಾಲ ಒಂದು ಅರ್ಧ ತಾಸು ಟೈಮ್ ಕೊಡ್ರಿ, ಇದರದ ರೀಡಿಂಗ್ ಮಾಡ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಈಗ ನರೇಂದ್ರ ಮೋದಿ ನಿಮ್ಮ ಮನೆಗೆ ಬಂದ, ಏನ್ ಮಾಡ್ತೀರಿ? ನಾಮ ರೂಪ ತ್ಯಾಗ ಮಾಡಿ ಬ್ರಹ್ಮ ದರ್ಶನ ಮಾಡಿದರೆ ನೀವು ನಾರ್ಮಲ್ ಆಗಿರ್ತೀರಿ. ಎಲ್ಲರ ಸಂಗಟ ಹೆಂಗಿರ್ಬೇಕು ಹಂಗಿರ್ತೀರಿ. ಅಲ್ಲಿ ದೊಡ್ಡದು ಏನ್ ಮಾಡೋದು ಇರಂಗಿಲ್ಲ, ಪರೇಶಾನ ಗಾಬರಿಯಾಗಿ ಓಡಾಡೋದು ಇರಂಗಿಲ್ಲ. ಬ್ರಹ್ಮ ಅಷ್ಟೇ. ಒಬ್ಬ ಕಳ್ಳ ನಿಮ್ಮ ಮನೆಗೆ ಬಂದ, ಅವಾಗೇನ್ ಮಾಡ್ತೀರಿ? ನಾಮ ರೂಪ ತ್ಯಾಗ ಮಾಡಿ ಬ್ರಹ್ಮ ದರ್ಶನ. ಬಸವಣ್ಣ ನಾಮ ರೂಪ ತ್ಯಾಗ ಮಾಡಿ ಬ್ರಹ್ಮ ದರ್ಶನ ಮಾಡಿದ್ದು ಉದಾಹರಣೆ ಆದ ಇಲ್ಲ? ಕಣ್ಣೆ ಅದರ ಆದಿಲ್ರಿ. ಜಗದ್ಗುರುಗಳು ಬಂದಾರ, ಬರ್ಲಿ, ಏನ್ ತೊಂದರೆ ಏನದ? ನಾಮ ರೂಪ ತ್ಯಾಗ ಮಾಡಿ ಬ್ರಹ್ಮ ದರ್ಶನ ಮಾಡಿಕೊಂಡು ಒಂದೇ ಟ್ರೀಟ್ಮೆಂಟ್. ನಮಗ್ ಜಗದ್ಗುರು ಬಂದ್ರು ಆಟೆ, ಒಬ್ಬ ಕಳ್ಳ ಬಂದ್ರು ಆಟೆ. ಬ್ರಹ್ಮ ದರ್ಶನ, ಪರಮಾತ್ಮ ಸ್ವರೂಪ ಅಂತ ನಾವು ನೋಡ್ತೀವಿ ಅಷ್ಟೇ. ಜಗದ್ಗುರು ಏನ್ ಪರಮಾತ್ಮಕ್ಕಿಂತ ದೊಡ್ಡವ? ಕಳ್ಳ ಏನ್ ಪರಮಾತ್ಮಕ್ಕಿಂತ ಕೆಟ್ಟವ? ಒಂದೇ ದರ್ಶನ್, ಅಖಂಡ ದರ್ಶನ್, ಈಕ್ವಲ್ ಬ್ಯಾಲೆನ್ಸ್, ಚಿತ್ತ ಸಮತೆ. ಬೆಕ್ಕದವ್ರಿರ್ಲಿ, ಬೆಕ್ಕಾದ್ದಿರ್ಲಿ. ದಿನ 4 ತಾಸು ತಲೆ ತಿಂತೀನಿ ಕಲ್ಯಾಣಪ್ಪ. ಅಲ್ಲಿ ಅವ್ರ ಮನೆಯಾಗೆ ಹೋಗಿದ್ರೆ ಸಮಾಧಾನ ಏನದು. ಜಲ್ದಿ ಹೋದ್ರು ಮನಸ್ಸಿನಾಗ ಎತ್ತಿಟ್ಕೊಂಡ್ರು ನೋಡು. ಅವೆಲ್ಲ ನಾಮ ರೂಪ ತೆಗೆದು ಇನ್ನೊಂದವ್ರು ಬರ್ಲಿಲ್ಲ, ನಾಮ ರೂಪ ತೆಗೆದು ಒಂದು ಬ್ರಹ್ಮ ದರ್ಶನ ಮಾಡಿಬಿಟ್ರೆ ಆಯ್ತು, ಆರಾಮ್ ಇರ್ತೀರಿ. ಬರ್ಲಿ, ಇರ್ಲಿ, ವಾದರು ಅಲ್ಲಿ ಇರಟತ್ ಇರ್ತಾನ, ವಾದರ್ ಹೋಗಿರ್ತಾನ, ಬಂದಿರ್ತಾನ ಅಷ್ಟೇ. ತನ್ನ ಮನಿ ಅದ ತಾ ಬಂದಿರ್ತಾನ, ತನ್ನ ಮನಿ ತಾ ಹೋಗಿರ್ತಾನ. ನಾವ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ? ಮತ್ತೆ ನೀವೇನ್ ಮಾಡಬೇಕು? ಬ್ರಹ್ಮ ದರ್ಶನ ಅದಾಗ ನೀವು ಬ್ರಹ್ಮವಾಗಿ ಆನಂದವಾಗಿರ್ಬೇಕು. ಬರೋರು ಹೋಗೋರಿಗೂ ಬ್ರಹ್ಮ ದರ್ಶನ ಮಾಡ್ಕೊಂಡು ನಿಮ್ ಕೆಲಸ ಏನ, ಬರ್ತೀರಾ ಬರ್ರಿ, ಓದ್ತೀರಾ ಹೋರಿ, ಇರ್ತೀರಾ ಇರ್ರಿ. ಒಳಗೇನು ಇಟ್ಕೊಳಕ್ ಹೋಗ್ಬೇಡ್ರಿ ಅದ್ರ ಬಗ್ಗೆ. ನೀವೇ ಬ್ರಹ್ಮ ಇದ್ದ ಮೇಲೆ ಯಾವ ಬ್ರಹ್ಮನ್ ತಗೊಂಡು ಏನ್ ಮಾಡ್ತೀರಿ? ಸತ್ ಚಿತ್ ಆನಂದ ಶಬ್ದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆ ವಸ್ತುನೇ ನಾನದೀನಿ ಅಂತ ತಿಳ್ಕೊಳ್ರಿ. ಆ ವಸ್ತುನೇ ಎಲ್ಲವೂ ಆದಂತ ತಿಳ್ಕೊಳ್ರಿ. ಅದರಂತೆ ಹುಚ್ಚಿಡಿಬೇಕು ನಿಮ್ಗೆ, ಅದರದೇ ಹುಚ್ಚಿಡಿಬೇಕು ನಿಮ್ಗೆ. ಬ್ರಹ್ಮ ಸ್ವರೂಪ ಅಹಂ ಬ್ರಹ್ಮಾಸ್ಮಿ, ಸರ್ವಂ ಬ್ರಹ್ಮ ಅಸ್ತಿ. ಯು ಹ್ಯಾವ್ ಟು ಬಿಕಮ್ ಮ್ಯಾಡ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್. ಪರಿವರ್ತನೆ, ರೀಫಾರ್ಮೇಶನ್. ಜೀವ ಹೋಗಿ ಬ್ರಹ್ಮ ಆಗುವಂಥದ್ದು ಒಂದು ಪರಿವರ್ತನೆ ಆಗುವಂತ ಒಂದು ಹುಚ್ಚಿಡಿಬೇಕಿದೆ. ಹೆಂಗ್ ಮಾಡ್ತೀರಿ ನೋಡ್ರಿ. ಓಕೆನಾ? ರೈಟ್. ಮುಂದೇನ್ ಮಾಡ್ತೀರಿ ಮಾಡ್ರಿ.